ಎಸ್, ಇವತ್ತು ನಾನು ಕೈವಾರದಲ್ಲಿದ್ದೀನಿ. ಇವಾಗ ನಾನು ಅಡಿಗೆ ಮಾಡುವಂತ ಸ್ಥಳದಲ್ಲಿ ಬಂದಿನಿ. ಅಡಿಗೆ ಭಟ್ರು ಏನ್ ಹೇಳ್ತಾರೆ, ಯಾವ ತರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದು ಅನ್ನ ಮಾಡಿರೋದಂತಹದ್ದು. ಎಲ್ಲ ಭಕ್ತಾದಿಗಳು ಕುಟುಂಬವಾಗಿ ಅನ್ನ ಪ್ರಸಾದ ತಿನ್ಕೊಂಡು ದೇವರ ಕಾತಯ್ಯನವರ ಪ್ರಸಾದ ಸ್ವೀಕರಿಸುವುದು ಇದೇ ರೀತಿ ಮಾಡಿ ಇಲ್ಲಿ ಹಾಕ್ತಾರೆ. ಅಲ್ಲಿಂದ ಗಟ್ಟು ಮಾಡಿ ಅಲ್ಲಿಗೆ ಕಳಿಸ್ತಾರೆ. ಅದೇ ರೀತಿ ಇಲ್ಲಿ ಇರುವಂತ ನಮ್ಮ ಭಟ್ರು ಇದಾರೆ. ನಿಮ್ಮ ಹೆಸರು? ರಾಘವೇಂದ್ರ ಕುಲಕರ್ಣಿ ಅವರು ಇದ್ದಾರೆ ನಮ್ಮೊಟ್ಟಿಗೆ. ಅವ್ರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸರ್, ಈಗ ನೀವು ಅಡಿಗೆ ಮಾಡ್ತಾ ಇದೀರಾ, ಯಾವ ತರ ಅಡಿಗೆ ಮಾಡ್ತೀರಾ, ಏನು ಯಾವ ರುಚಿ ಬರೋದಕ್ಕೆ ಕಾರಣಗಳೇನು? ಇಲ್ಲಿ ಕ್ಷೇತ್ರ ಮಹಿಮೆ ಒಂದು ಕಾತಯ್ಯನವರ ಮಹಿಮೆ ನಮ್ಗಿರುತ್ತೆ. ಎಲ್ಲಾ ಜನಗಳಿಗೂ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಆಗಬೇಕಂತ ಅನ್ನೋದೇ ಅವ್ರ ಉದ್ದೇಶ. ಆಮೇಲೆ ಬಂದಂತ ಭಕ್ತಾದಿಗಳು ಯಾರಿಗೂ ಅನ್ನ ಕೊರತೆ ಆಗಬಾರದು ಅಂತಂದೇ ಇಲ್ಲಿ ವ್ಯವಸ್ಥೆ ಇರುತ್ತೆ. ಬಂದಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮಾಡ್ತಾ ಇರ್ತೀವಿ. ಸ್ಟೀಮಲ್ಲಿ ಮಾಡಿಬಿಟ್ಟು ಇಲ್ಲಿ ತಂದು ವ್ಯವಸ್ಥೆ ಮಾಡ್ಕೊತೀವಿ, ಶೇಖರಣೆ ಮಾಡ್ಕೊತೀವಿ. ಇಲ್ಲಿಂದ ನಾವು ತಗೊಂಡು ಮುಂದುಗಡೆಗೆ ಡೈನಿಂಗ್ ಹಾಲ್ಗೆ ತಗೊಂಡೋಗಿ ಎಲ್ಲರಿಗೂ. ಓಕೆ, ಇವಾಗ ನೀವು ಅಡುಗೆ ಮಾಡೋದು ನಮ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ನೀವು ಯಾರ್ಯಾರು ಮಾಡ್ತೀರಾ, ಏನೇನು ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಎಸ್, ಬನ್ನಿ. ಇವಾಗ ನಮ್ಮ ಅಡುಗೆ ಬಿಟ್ಟು ರಾಘವೇಂದ್ರ ಕುಲಕರ್ಣಿ ಅವರು ಒಂದೊಂದಾಗಿ ವಿವರಿಸ್ತಾರೆ ಬನ್ನಿ. ಇದು ಟೀಮರ್, ಅಡುಗೆ ಮಾಡುವಂತ ಟೀಮರಲ್ಲಿ ಇಲ್ಲಿ ಅಕ್ಕಿ ಹೋಗಿಬಿಟ್ಟು ನೀಟಾಗಿ ಶುಭ್ರವಾಗಿ ಮಾಡಿ ಇಲ್ಲಿ ಅನ್ನವನ್ನು ಮಾಡಿ ಮತ್ತೆ ಅಲ್ಲಿ ಭಕ್ತಿ ಮಾಡ್ತಾರೆ. ಭಕ್ತಿ ಮಾಡಿ ಭಕ್ತ ಬಂದಿರೋರಿಗೆಲ್ಲ ಅಡುಗೆ ಬಡಿಸಿ ನೀಟಾಗಿ ಇದು ಮಾಡಿ ಬೇರೆ ನೇತೃತ್ವದಲ್ಲಿ ಇವೆಲ್ಲ ಮಾಡ್ತಾರೆ. ಅಡುಗೆ ಮಾಡಿಬಿಟ್ಟು ನೀಟಾಗಿ ಬಡಿಸಿ ಎಲ್ಲ ಕಾರ್ಯವನ್ನು ನಡೆಸ್ಕೊಡ್ತಾರೆ. ಸರ್, ಯಾರ್ಯಾರು ನಿಮ್ಮ ಟೀಮಲ್ಲಿ ಯಾರ್ಯಾರು? ಒಂದು 8 ಜನ ಅಂದ್ರೆ 10 ಜನ ಇರ್ತಾರೆ ಇಲ್ಲಿ ಟೀಮ್ ಹತ್ರ. ಪ್ರತಿನಿತ್ಯನೂ ಇರ್ತಾರೆ. ಅವ್ರು ಏನಂದ್ರೆ ಇಲ್ಲಿಂದ ಅಕ್ಕಿ ತೆಗೆದು ಹಾಕೋದಾಯ್ತು, ಅಕ್ಕಿ ಎಣ್ಣೆ ಬಗ್ಸೋದು, ಗಂಜಿ ಬಿಡೋದು, ಸೌದೆ ಹಾಕೋದ್ರಿಂದ ಎಳೆದು ಪ್ರತಿಯೊಂದೂ ಕೆಲಸ ಇರುತ್ತೆ. ಈ ಅನ್ನ ತಗೊಂಡೋಗಿ ಅಲ್ಲಿ ಕಾಲದ ಮೇಲೆ ಮೇಲ್ಗಡೆ ಬಟ್ಟೆ ಮೇಲೆ ಹಾಕೋದು ಅವ್ರದೇ ಕೆಲಸ ಇದೆ. ನಾನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ. ನಾವು ಸುಮಾರು ಒಂದು 25 ವರ್ಷದಿಂದ ಮಾಡೋದಲ್ಲ ಇಲ್ಲಿ ಕೆಲಸ. ಹೌದು. ಈಗ ಎಲ್ಲ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸ್ಬೇಕಂತ ನಾನು ಕೇಳಿದ್ರೆ ಎಲ್ಲ ತುಂಬಾ ರುಚಿಕರವಾಗಿದೆ. ನಾನು ತಿರುಪತಿಯಲ್ಲಿ ಆಗಿರ್ಬೋದು, ಇಲ್ಲಿ ಧರ್ಮಸ್ಥಳದಲ್ಲಾಗಿರ್ಬೋದು, ಕೆಲವೊಂದು ದೇವರ ಕ್ಷೇತ್ರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಯಾವ ರೀತಿ ಪ್ರಸಾದವನ್ನು ಸ್ವೀಕರಿಸ್ತೀವೋ ಇಲ್ಲಿ ಬಂದಾಗ ಅದೇ ಮನಸ್ಫೂರ್ತಿ ನಮಗೆ ಅನ್ನ ಪ್ರಸಾದವನ್ನು ಸ್ವೀಕರಿಸ್ತೀವಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಅದೇ ಕಾತಯ್ಯನವರ ಮಹಿಮೆಯಲ್ಲಿ ಇಲ್ಲಿ ಕ್ಷೇತ್ರ ಮಹಿಮೆ ಹೊಂದಿದೆ. ಕಾತಯ್ಯನವರ ಜೀವಂತ ಸಮಾಜ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಂದು ವಸ್ತುವಿನ ಭಾರಿ ಕಿಮ್ಮತ್ತು ಇದೆ. ಇಲ್ಲಿ ಭಾರಿ ಕಿಮ್ಮತ್ತಿದೆ. ಹಿಂಗಾಗಿ ಅನ್ನ ಸಂತರ್ಪಣೆ ಎಲ್ಲರಿಗೂ ಭಕ್ತಿಯಿಂದ ಊಟ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತೀವಿ. ಈಗ ನಿಮ್ಮ ಟೀಮು ಕಾತಯ್ಯನವರು ಯಾವತ್ತನ್ನಾಗಿ ನಿಮ್ಗೆ ಏನನ್ನ ಒಂದು ಕನಸಲ್ಲಾಗಿರೋ ಬರೋದು, ಬೇರೆ ರೀತಿಯಲ್ಲಿ ಪ್ರಸಾದ ಈ ತರ ಮಾಡಬೇಕು, ಈ ತರ ಇರ್ಬೇಕನ್ನ ಅನ್ನೋದ್ರ ಬಗ್ಗೆ ಏನನ್ನ ಗಮನಿತ ನಿಮ್ಗೆ? ನಮಗೆ ಕನಸಿನಲ್ಲಿ ಹಾಗೇನು ಇರಲ್ಲ. ಆದ್ರೆ ಪ್ರತಿಯೊಂದನ್ನು ಮುಂದಿನ ಹಿಂದೆ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಹೇಳ್ಕೊಂಡು ಬರ್ತಾರೆ. ಈಗ ಹಿಂಗಿಂಗ್ ಮಾಡ್ಬೇಕು, ಇದು ಹೀಗ್ ಮಾಡ್ಬೇಕು, ಕಾತಯ್ಯನವ್ರು ಹೇಳಿದ್ದಾರೆ, ಈಗ ಹೀಗೆ ಹೋಗ್ಬೇಕು, ಈಗ ಹಿಂಗ್ ಮಾಡ್ಬೇಕು ಅಂತೆಲ್ಲ ಕಾತಯ್ಯನವ್ರು ಏನ್ ಹೇಳಿದ್ದಾರೆ ಸರ್? ಕಾತಯ್ಯನವ್ರು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿ ಪ್ರಾಣಿ ಪಕ್ಷಿಗಳನ್ನು ಸಾಕಿ ಎಲ್ಲ ಹೇಳಿ. ಈಗ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇಲ್ಲಿ ನಿಮಗೆ ಯಾವ ರೀತಿ ನಿಮ್ಗೆ ಇಲ್ಲಿ ಭಕ್ತಾದಿಗಳು ಬರ್ತಾರೆ, ಅನ್ನ ಪ್ರಸಾದ ಸ್ವೀಕರಿಸ್ತಾರೆ. ಈಗ ಕೆಲವೊಂದು ಜಾಗದಲ್ಲಿ ನೋಡ್ತೀರಿ ನಾವು, ಕೆಲವರೆಲ್ಲ ಸ್ವಲ್ಪ ಊಟ ಮಾಡ್ಬೇಕು, ಹೆಚ್ಚಾಗ್ಬೇಕು ಬಿಟ್ಟಿರ್ತಾರೆ. ಬೆಲೆಗಳಲ್ಲಿ ಅವ್ರಿಗೆ ಏನ್ ಹೇಳ್ತೀರ ನೀವು? ಒಬ್ಬರಿಗೆ ಸಿಗೋ ಅನ್ನ ಒಂದೊಂದು ಅಕ್ಕಿ ಕಾಳ ಅನ್ನನೂ ಒಬ್ಬೊಬ್ರು ಹನಿ ಮೇಲೆ ಬರ್ದಿರುತ್ತೆ. ಹಿಂಗಾಗಿ ತಲೆಬೇಡಿ ಯಾರು, ಇನ್ನೊಬ್ರಿಗೆ ಆಗುತ್ತೆ, 4 ಮಂದಿಗೆ ಇದರಿಂದ ಒಳ್ಳೇದಾಗುತ್ತೆ, ಇನ್ನೊಬ್ರಿಗೆ ಹಸಿವು ನೀಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಎಷ್ಟು ಬೇಕಷ್ಟೇ ಮಿತಿಯಾಗಿ ಹಚ್ಕೊಂಡು ಊಟ ಮಾಡಿ ಅಂತ ಹೇಳ್ತೀವಿ. ಅದೇ ಹೇಳಿದ್ರು. ನೀವೇನ್ ಹೇಳ್ತೀರಾ? ಈಗ ಅಡುಗೆ ಮಾಡ್ತಾ ಇದ್ದೀರಾ, ನಿಮ್ಗೆ ಹೆಂಗೆ ಅನಿಸ್ತಾ? ಈಗ ಪ್ರಸಾದ ಚೆನ್ನಾಗಿರ್ತದೆ, ಅಡುಗೆ ಮಾಡ್ತಾ ಇದ್ವಿ. ಕಾತಯ್ಯನವರು ನೀವು ದರ್ಶನ ಮಾಡಿ ಮಾಡ್ತೀರಾ? ಬೆಳಿಗ್ಗೆ ಎದ್ದು ದರ್ಶನ ಮಾಡ್ತೀವಿ, ದರ್ಶನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡ್ತೀರಾ? ದರ್ಶನ ಮಾಡಿದ್ರೆ ಬರ್ತದೆ. ಇಲ್ಲಿ ದೀಪ ಅನಿಸ್ತಿರ್ತೀವಿ. ಪೂಜೆ ಮಾಡಿ ಕೆಲಸ ಸ್ಟಾರ್ಟ್. ಓಕೆ ಸರ್, ತಾವೇನ್ ಕೆಲಸ ಮಾಡ್ತೀರಾ? ಸರ್, ನಾವು ರೇಸ್ ಮಾಡೋದು. ರೈಸ್ ಮಾಡ್ತೀರಾ? ಬರ್ತೀರಾ? ಬರ್ಸೋದಿಲ್ಲ. ರೇಸ್ ಓನ್ಲಿ ರೇಸ್ ಮಾತ್ರ ಮಾಡೋದು. ಇಲ್ಲಿ ತಗೊಂಡೋಗಿ ಇಲ್ಲಿ ಇಟ್ಟರೆ ಮಾತ್ರ ಅವ್ರು ತಗೊಂಡು. ಯಾವ ತರ ಅನಿಸ್ತದೆ ನಿಮ್ಗೆ? ಸರ್, ನಾವು ಬೇರೆ ಕಡೆ ಹೋಗ್ತೀವಿ, ಇಲ್ಲಿ ಪೂಜೆಗೆ ಪೂಜೆ ಇರೋದ್ರಿಂದ ನೀವು 10 ದಿವಸ ಬರ್ತೀವಿ ಅಷ್ಟೇ. ಓಕೆ.
ಸರ್ ನೀವು ಅನ್ನ ಮಾಡ್ತೀವಿ. ಏನ್ ಮಾಡ್ತೀರಾ ಸರ್? ಅನ್ನ ಮಾಡ್ತೀವಿ. ಅನ್ನ ಮಾಡ್ತೀರಾ? ಅನ್ನ ಮಾಡ್ತೀವಿ. ಮತ್ತೆ ಮಾಡಿ ನಾವು ರೆಡಿ ಮಾಡ್ಕೊಟ್ಟು ತಗೊಂಡಾಗ ಅಲ್ಲಿ ಹಾಕೊಂತಾರೆ. ಹಾ. ಅಲ್ಲಿ ಹಾಕೊಂತಾರೆ. ಮತ್ತೆ ಅವ್ರು ತಗೊಂಡೋಗಿ ಬರ್ಸ್ಕೊಂತಾರೆ. ಹಾ. ನಾವು 15 ವರ್ಷದಿಂದ ಮಾಡ್ತಾ ಇದ್ವಿ. ಬಟ್ ನಾವು ಇನ್ನೂ ಮಾಡ್ಬೇಕು ಅಂತಿದ್ದೀವಿ. ತಾತನ ಆಶೀರ್ವಾದ ನಮಗಿದೆ. ಅದೇ ತರ ಬರೋ ಎಲ್ಲಾ ಜನಕ್ಕೂ ಇರ್ಲಿ ಅನ್ನೋದು ಮತ್ತೆ ಇಲ್ಲಿ ಬರ್ತಾ ಈ ಕ್ಷೇತ್ರದಲ್ಲಿ ಮಹತ್ವವಾದ ಕೈವಾರ ತಾತಯ್ಯನವರ ಮಹತ್ವ ಕ್ಷೇತ್ರಕ್ಕೆ ಹಲವಾರು ಬಡವರೇ ಬರ್ತಾರೆ ಇಲ್ಲಿ. ಅವರಿಗೆ ಯಾವ ರೀತಿಯಲ್ಲಿ ಅನ್ನಪ್ರಸಾದ ಸ್ವೀಕರಿಸೋದಕ್ಕೆ ವ್ಯವಸ್ಥೆ ಹೆಂಗೆ ಮಾಡಿದ್ದಾರೆ? ನಾವು ವ್ಯವಸ್ಥೆ ಮಾಡಿ ಬರ್ಸ್ಕೊಂಡು ಹೋಗ್ತಾರೆ. ಬಟ್ ನಾವು ಹಿಂದೆ ಮುಂದೆ ಓಡಾಡ್ಕೊಂಡು ಅವ್ರಿಗೆ ಹೇಳ್ತೀವಿ ಅನ್ನ ಬಿಡಬಾರ್ದು, ಅನ್ನ ಪರಬ್ರಹ್ಮ ಸ್ವರೂಪ, ಅದು ಏನು ಎಷ್ಟು ಬೇಕು ಅಷ್ಟೇ ಮಾತ್ರ ಬಡಿಸ್ಕೊಂಡಿರ್ಬೇಕು. ನಮ್ಮ ಪಾತ್ರೆಯಲ್ಲಿ ಇನ್ನೊಬ್ರು ತಿಂತಾರೆ, ಎಲ್ಲೆಲ್ಲಿದ್ರೆ ವೇಸ್ಟ್ ಆಗುತ್ತೆ, ಆ ಥರ ಮಾಡಬಾರ್ದು. ಓಕೆ, ಮತ್ತೊಬ್ಬರನ್ನ ಮಾತಾಡ್ಸೋಣ. ಅದೇ ಸರ್, ನೀವೇನ್ ಹೇಳ್ತೀರಾ? ನೀವೇನ್ ಕೆಲಸ ಮಾಡ್ತಾ ಇದ್ದೀರಲ್ಲ? ಅವ್ರ ಅನ್ನ ದೋಸೆ ಹಾಕ್ತಾರೆ, ಬೇರೆ ಮಾತಾಡಿ. ಅನ್ನ ದೋಸೆ ಕೊಡ್ತಾರೆ ಅವರು. ನಾವು ತಗೊಂಡು ದೋಸೆ ಹಾಕಿರ್ತಾರೆ, ತಗೊಂಡೋಗಿ ಮೇಲೆ ಹಾಕಿ ಜನಕ್ಕೆ ಒಂಚೂರು ಹಚ್ಚಕ್ಕೆ ಕೊಡ್ತೀವಿ. ಮತ್ತೆ ನಿಮ್ಗೆ ಯಾವ ತರ ಅನಿಸ್ತಾ ಇಲ್ಲ? ನಮ್ಗೆ ತುಂಬಾ ಇಷ್ಟ ಇದೆ. ಮತ್ತೆ ಏನಾದ್ರು ನಿಮ್ಗೆ ಮಾಡೋದು ತುಂಬಾ ಇಷ್ಟ? ತುಂಬಾ ಇಷ್ಟ ಇದೆ. ಕೊಡೋರು ಎಲ್ಲ ಬೇಜಾನ್ ಜನ ಊಟ ಮಾಡ್ತಾರೆ. ಹಾಕೊಂಡು ತಗೊಂಡು ನಿಮ್ಗೆ ಅನ್ನಪ್ರಸಾದ ಸ್ವೀಕರಿಸೋದಕ್ಕೆ ನಿಮ್ಗೆ ಒಳ್ಳೆ ತೃಪ್ತಿ ಸಿಗತ್ತಾ? ಓಕೆ, ನೀವೇನ್ ಕೆಲಸ ಮಾಡ್ತಿದ್ದೀರಾ? ಇಲ್ಲಿ ಸಾಂಬಾರು ಮಾಡ್ತೀವಿ. ಸಾಂಬಾರ್ ಮಾಡ್ತಿದ್ದೀರಾ? ಯಾವ ತರ ಮಾಡ್ತೀರಾ ಸಾಂಬಾರು? ಸಾಂಬಾರು ತರಕಾರಿ ತರಕಾರಿ ಎಲ್ಲ. ಈಗ ನೀವು ಅಷ್ಟು ರುಚಿಕರವಾಗಿ ಸಾಂಬಾರು ಮಾಡಿ ಬರೋ ಭಕ್ತಾದಿಗಳಿಗೆ ಬಡಿಸಿ ನಿಮ್ಗೆ ಯಾವ ತರ ಅನಿಸ್ತದೆ? ತುಂಬಾ ಖುಷಿ ಆಗ್ತೈತಿ ಸರ್, ಸಂತೋಷ ಆಗ್ತೈತಿ. ಬಂದಿರ್ತಾರೆ, ಅಷ್ಟುಕೊಂಡು ಬಂದಿರ್ತಾರೆ, ತಿಂದು ತೃಪ್ತಿಯಿಂದ ಹೋದ್ರು, ಸಂತೋಷ ಆಗ್ತೈತಿ. ಸಂತೋಷ. ನಿಮ್ ಮನೇಲಿ ಏನ್ ಹೇಳ್ತಾರೆ ನಿಮ್ಗೆಲ್ಲ? ನಮ್ಗೆ ಇದೇ ಕೆಲಸ ಮಾಡ್ಬೇಕು ಅಂತ ಅನಿಸ್ತದೆ. ತಾತಯ್ಯನವರ ಸೇವೆ, ದೇವರ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತು ಮನೆಯಲ್ಲಿ ಹೇಳ್ತಾರ. ತುಂಬಾ ಜನ ಖುಷಿ ಪಡ್ತಾರೆ. ಇವತ್ತಿನ ಕೈವಾರ ತಾತಯ್ಯನವರ ಮಠದಲ್ಲಿ ಹಲವಾರು ರಾಜ್ಯಗಳಿಂದ ಗುರುಪೂರ್ಣಿಮೆ ಅಂಗವಾಗಿ ತಾತಯ್ಯನವರ ದರ್ಶನ ಪಡೆದು ಅಮರನಾರಾಯಣ ತಾತಯ್ಯನವರ ಗುರು ಯೋಗಿಗಳ ದರ್ಶನ ಮಾಡಿ ತಟ್ಟೆಯಲ್ಲಿ ಅನ್ನ ಪ್ರಸಾದವನ್ನು ಬಿಡಬೇಡಿ, ಯಾಕೆಂದರೆ ಎಲ್ಲರಿಗೂ ಸಿಗಲಿ ಅಂತ ಕ್ಯಾಮ್ರಾಮ್ಯಾನ್ ವಿನಯ್ ಜೊತೆ ವೆಂಕಟೇಶ್, ಕೈವಾರ.